ಆ ಫೋಟೋಗಳನ್ನು ತೋರಿಸಿ ಕೋಟಿ ಕೋಟಿ ಲೂಟಿ ಹೊಡೆಯಲಾಗಿದೆ. ವಿಚಾರಣೆಯಲ್ಲಿ ಐಶ್ವರ್ಯ ಲೂಟಿ ಸತ್ಯ ಬಯಲಾಗಿದೆ. ಆರ್ಆರ್ ನಗರದ ಹಲವರಿಗೆ ಐಶ್ವರ್ಯ ವಂಚಿಸಿದಂತ ಆರೋಪ ಕೇಳಿ ಬಂದಿದೆ. ಡಿಕೆ ಸುರೇಶ್ ಕುಸುಮಾ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಐಶ್ವರ್ಯ. ಸೊ ಈ ಫೋಟೋಗಳನ್ನ ತೋರಿಸಿ ಐಶ್ವರ್ಯ ಕತೆ ಕಟ್ತಾ ಇದ್ದಿದ್ದು, ನಾನು ಡಿಕೆ ಸುರೇಶ್ ಅವರ ತಂಗಿ ಅಂತ ನಂಬಿಸ್ಬೇಕಲ್ಲ. ಈ ಫೋಟೋನೇ ಅದಕ್ಕೆ ಬಂಡವಾಳ. ಈ ಫೋಟೋ ನಂಬಿ ದುಡ್ಡು ಕೊಟ್ಟು ಕೆಟ್ಟವರು ಒಂದಿಬ್ರಲ್ಲ ಹಲವರು ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಐನಾತಿ ಸ್ಟೋರಿ. ಒಂದು ಫೋಟೋ ಇಟ್ಕೊಂಡು ಕೋಟಿ ಕೋಟಿ ಲೂಟಿ ಮಾಡೋದು. ಸೊ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ಅದೇ ಫೋಟೋ. ಇದೊಂದು ಫೋಟೋ ಇಟ್ಕೊಂಡು ಕೋಟಿ ಕೋಟಿ ಲೂಟಿ ಮಾಡಿದಾಳೆ ಐಶ್ವರ್ಯ ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಈಗ ವಾರಾಹಿ ಜ್ಯುವೆಲರ್ಸ್ ಅವ್ರು ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಒಂದು ಕೇಸ್ ಅಲ್ಲ. ಇದೇ ತರ ಹಲವರಿಗೆ ಈ ಫೋಟೋ ಇಟ್ಕೊಂಡು ನಂಬಿಸಿ ಐಶ್ವರ್ಯ ಕೋಟಿ ಕೋಟಿ ಲೂಟಿ ಮಾಡಿದಾಳೆ ಅನ್ನೋದು ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಒಂದು ಫೋಟೋ ಬಂಡವಾಳ. ಇದಕ್ಕೆ ಮುಂಚೆ ಕೂಡ ಇಂಥ ಪ್ರಕರಣಗಳಾಗಿದೆ. ಜನಪ್ರತಿನಿಧಿಗಳ ಜೊತೆ, ಲೀಡರ್ಸ್ ಜೊತೆ ಫೋಟೋ ತೆಗೆಸ್ಕೊಂಡು ಅದೊಂದು ಫೋಟೋನ ಬಂಡವಾಳ ಮಾಡಿಕೊಂಡು ಯಾವ್ಯಾವುದೋ ಥರ ಕೆಲಸ ಕೊಡಿಸ್ತೀನಿ, ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹಣ ಲೂಟಿ ಮಾಡಿರುವಂಥ ಪ್ರಕರಣಗಳಿದೆ. ಬಟ್ ಇಲ್ಲಿ ಸ್ವಲ್ಪ ವಿಭಿನ್ನ. ಅದೆಲ್ಲದಕ್ಕಿಂತ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ಈಕೆ ಈ ಫೋಟೋ ಬಳಸ್ಕೊಂಡಿರೋದು. ಅದಾದಮೇಲೆ ಈ ರೀತಿ ಚಿನ್ನ ಇಸ್ಕೊಂಡು ದುಡ್ಡು ಕೊಡದೆ ಕೋಟಿ ಕೋಟಿ ವಂಚನೆ ಮಾಡಿರುವಂಥ ಪ್ರಕರಣಗಳು ಇದೆಲ್ಲ. ಒಂದಷ್ಟು ಫೋಟೋಗಳಿದೆ. ಡಿ ಕೆ ಸುರೇಶ್ ಅವರ ಜೊತೆ ಕಾಣಿಸ್ಕೊಂಡಿದ್ದಾರೆ ಐಶ್ವರ್ಯ. ಸೊ ಈ ಫೋಟೋಗಳೇ ಐಶ್ವರ್ಯಗೆ ಬಂಡವಾಳ. ಇದನ್ನು ತೋರಿಸಿ ಈ ರೀತಿ ಜ್ಯುವೆಲರಿ ಮಾಲೀಕರನ್ನು ನಂಬಿಸೋದು, ಇತರರನ್ನು ನಂಬಿಸೋದು, ಅವರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಹಣ ಇಸ್ಕೊಳ್ಳೋದು, ಅದಾದಮೇಲೆ ಕೈ ಕೊಟ್ಟು ನಾಮ ಹಾಕೋದು. ಇದೇ ಥರ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿದಾಳೆ ಐಶ್ವರ್ಯ ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಸದ್ಯ ಪೊಲೀಸರು ನಿನ್ನೆ ಮಧ್ಯಾಹ್ನ ಐಶ್ವರ್ಯ ಮತ್ತು ಆಕೆಯ ಪತಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ರು. ಅದಾದಮೇಲೆ ಸದ್ಯ ಪರಪ್ಪನ ಅಗ್ರಹಾರಕ್ಕೆ ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.